ಎಲ್ಲರಿಗೂ ನಮಸ್ಕಾರ ಮತ್ತು ನನ್ನ ಹೊಸ ವಿಡಿಯೋಗೆ ನಿಮಗೆ ಸ್ವಾಗತ ಸುಸ್ವಾಗತ. ಸೊ ಈ ವೀಕೆಂಡ್ ನಾವು ಬಂದಿದ್ದೀವಿ ಶ್ರೀಶೈಲಕ್ಕೆ. ನಮ್ಮ 12 ಜ್ಯೋತಿರ್ಲಿಂಗಗಳಿದೆಯಲ್ಲ ಅದರಲ್ಲಿ ನಂಬರ್ 2ನೇದು ಮಲ್ಲಿಕಾರ್ಜುನ, ಆಯಿತಾ. ಸೊ ಜಸ್ಟ್ ಬಂದು ರೀಚ್ ಆದ್ವಿ. ಅಲ್ಲಿಂದ ಸುಮಾರು ರಾತ್ರಿ ನಾವು ಒಂದು 10 o'clock ಬಿಟ್ವಿ, ಆಯಿತಾ. 10 o'clock ಯಾಕೆ ಬಿಟ್ವಿ ಅಂದರೆ ಇಲ್ಲಿ ಮಧ್ಯ ನಮಗೆ ನಾಗಾರ್ಜುನ ಸಾಗರ ಟೈಗರ್ ರಿಸರ್ವ್ ಸಿಗುತ್ತೆ. ಅದು ರಾತ್ರಿ ಕ್ಲೋಸ್ ಮಾಡ್ತಾರೆ ಮತ್ತು ಬೆಳಗ್ಗೆ 7 ಗಂಟೆಗೆ ಓಪನ್ ಮಾಡ್ತಾರೆ. ನೀವು ಬರ್ತಿರುವಾಗ ಆ ಟೈಮಿಂಗ್ನ ಸೆಟ್ ಮಾಡ್ಕೊಂಡು ಕರೆಕ್ಟಾಗಿ ಬನ್ನಿ, ಇಲ್ಲಾಂದರೆ ಸುಮ್ಮನೆ ಅಲ್ಲಿ ನಿಂತ್ಕೋಬೇಕಾಗತ್ತೆ ಇಡೀ ರಾತ್ರಿ. ಸೊ ನಾವು ಆ ಟೈಮಿಂಗ್ ಎಲ್ಲ ಸೆಟ್ ಮಾಡಿಕೊಂಡು 9-10 ಗಂಟೆಗೆ ಬಿಟ್ಟರೆ ಸಾಕು ಅಂದ್ಕೊಂಡು ಬಂದ್ವಿ. ಇಲ್ಲಿ ಬಂದಮೇಲೆ ಈಗ ಟೆಂಪಲ್ಗೆ ಹೋಗೋಕ್ಕೆ ರೆಡಿ ಆಗಿದ್ವಿ. ಇಲ್ಲಿ ದರ್ಶನ ಟೈಮಿಂಗ್ ಬಂದುಬಿಟ್ಟು ಬೆಳಗ್ಗೆ 5:30 ಮಧ್ಯಾಹ್ನ 3:30, ಆಮೇಲೆ ಹಾಫ್ ಆನ್ ಅವರ್ ಬ್ರೇಕು, ಆಮೇಲೆ ಮತ್ತೆ 4 ಗಂಟೆಯಿಂದ ರಾತ್ರಿ 9:30 ತನಕ ಇರುತ್ತೆ. ಆದರೆ ಒಂದೇನೆಂದರೆ ನಾವು ನಮ್ಮದು ಫೋನು ಕ್ಯಾಮ್ರಾ ಯಾವುದು ತೊಗೊಂಡೋಗೋಕ್ಕಾಗಲ್ಲ. ಸೊ ಅದಕ್ಕೆ ನಾವು ಬಂದಿಲ್ಲಿ ಸುಮಾರು 11:30-12 ಗಂಟೆಗೆ ರೀಚ್ ಆದ್ವಿ. ರೀಚ್ ಆಗಿಬಿಟ್ಟು ಸ್ವಲ್ಪ ಆ ಕಡೆ ಈ ಕಡೆ ಎಲ್ಲ ಕೇಳಿಬಿಟ್ಟು ರೂಮೆಲ್ಲಿ ಸಿಗುತ್ತೆ ಅಂತ ಒಂದು ಒಳ್ಳೆ ರೂಮ್ ಸಿಕ್ತು. ರೂಮ್ ಹೆಂಗಿದೆ ಅಂತ ನೋಡಿ ಬನ್ನಿ. ರೈಟ್, ಸೊ ಇದು ನಮ್ಮ ಇವತ್ತಿನ ರೂಮು. ಇಷ್ಟು ದೊಡ್ಡದಾಗಿರೋ ಹಾಲಲ್ಲಿ ಆರಾಮಾಗಿ ಕ್ರಿಕೆಟ್ ಆಡ್ಬೋದು. ಆಮೇಲೆ ಇಲ್ಲೊಂದು ರೂಮು, ಆಯಿತಾ. ಆಮೇಲೆ ಇದೊಂದು ರೂಮು. 2 ರೂಮಲ್ಲಿ ಇಂಡಿವಿಜುವಲ್ ACs ಇದೆ, ಬಾತ್ರೂಮ್ಸ್ ಇದೆ. ಸೊ ಇಟ್ಸ್ ಗಾನ್ ಬಿ ಫನ್. ಸೊ ರೂಮ್ ಅಂತೂ ಸಿಕ್ತು. ಸೊ ಈಗ ಸ್ನಾನ ಮಾಡಿ ನೀಟಾಗಿ ಹೊಸ ಬಟ್ಟೆ ಹಾಕ್ಕೊಂಡು ಇವಾಗ ನಾವು ಏನು ಮಾಡ್ತೀವಿ ಅಂದರೆ ಫಸ್ಟು ಹೋಗಿ ದೇವ್ರ ದರ್ಶನ ಮಾಡ್ತೀವಿ. ಆಮೇಲೆ ಪ್ರಸಾದ ತಿಂದ್ಬಿಟ್ಟು ವಾಪಸ್ ಬರ್ತೀವಿ. ಆಮೇಲೆ ಇಲ್ಲಿ ಈ ಜಾಗದ ಸ್ಪೆಷಾಲಿಟಿ ಏನಂದರೆ ಇದು ಜ್ಯೋತಿರ್ಲಿಂಗ ಇರೋದು ಕೂಡ ಹೌದು, ಮತ್ತು 18 ಶಕ್ತಿಪೀಠಗಳಲ್ಲಿ ಒಂದು ಭ್ರಮರಾಂಬಿಕಾ ದೇವಿ ಅವ್ರದ್ದು ದೇವಸ್ಥಾನ ಕೂಡ, ಅದನ್ನು ಕೂಡ ವಿಸಿಟ್ ಮಾಡ್ತೀವಿ. ಆಮೇಲೆ ಸಾಕ್ಷಿ ಗಣಪತಿ ಅಂತಿದೆ. ಅಲ್ಲಿ ಹೋದಾಗ ಅದಕ್ಕೆ ಯಾಕೆ ಸಾಕ್ಷಿ ಗಣಪತಿ ಅಂತ ಹೇಳ್ತಾರೆ ಅಂತ ಹೇಳ್ತೀನಿ, ಆಯಿತಾ. ಓವರಾಲ್ ಒಂದು ಶಾರ್ಟ್ ಟ್ರಿಪ್ಪು, ಜ್ಯೋತಿರ್ಲಿಂಗಗಳಲ್ಲಿ ಒಂದನ್ನು ನೋಡೋಣ ಅಂತ ಬಂದ್ವಿ. ದೇವ್ರ ದರ್ಶನ ಕೊಟ್ಟರೆ ಸಾಕು, ಆಯಿತಾ. ಈಗ ಸದ್ಯಕ್ಕೆ ವೀಡಿಯೋ ಇಲ್ಲೇ ನಿಲ್ಲಿಸ್ತೀನಿ. ಟೆಂಪಲ್ಗೆ ಹೋಗಿ ಬಂದು ಆಮೇಲೆ ಅಲ್ಲಿ ಹೆಂಗಿತ್ತು ಎಕ್ಸ್ಪೀರಿಯೆನ್ಸು, ಊಟ ಹೆಂಗಿತ್ತು, ಬೇರೆ ಏನಾದರೂ ಹೊಸ ಇನ್ಫಾರ್ಮೇಷನ್ ಸಿಕ್ಕಿದ್ರೆ ನಿಮಗೆ ಡೆಫಿನೆಟಾಗಿ ತಿಳಿಸ್ತೀನಿ, ಆಯಿತಾ. ಮತ್ತೆ ಸಿಗೋಣ. ದರ್ಶನ ಅಂತೂ ಆಯಿತು. ದರ್ಶನ ಹೇಗಾಯಿತು ಹೆಂಗಾಯಿತು ಅಂತ ಈಗ ನಾವು ಮಾರ್ಕೆಟ್ ಸುತ್ತುತ್ತಾ ಕತೆ ಹೇಳ್ತೀವಿ. ಆದರೆ ಈಗ ಸದ್ಯಕ್ಕೆ ನಾವು ಇಲ್ಲಿ ಟೋಪಿ ಟೈಮಿಗೆ ಬಂದಿದ್ದೀವಿ. ಬನ್ನಿ ಹಾಗೆ ಮಾರ್ಕೆಟ್ ಸುತ್ತಾಡ್ಕೊಂಡು ದರ್ಶನ ಟೈಮಲ್ಲಿ ಏನೇನಾಯ್ತು ಅಂತೆಲ್ಲ ಹೇಳ್ತೀನಿ, ಆಯಿತಾ. ಆ್ಯಸ್ ಯೂಶುವಲ್ ನಾರ್ಮಲ್ ಅಂಗಡಿಗಳು. ಬಟ್ ಆದರೆ ನಾನು ಇಷ್ಟು ತೀರ್ಥಕ್ಷೇತ್ರಗಳಿಗೆಲ್ಲ ಹೋಗಿದ್ದೇನೆ. ಈ ಬಿಸ್ನೆಸ್ನ ಫಸ್ಟ್ ಟೈಮ್ ನೋಡಿದೆ ನಾನು. 1 ಅವರ್ಗೆ 2 hours 30 rupees. ಓಕೆ, ಅವರಿಗೆ 30 rupees. ಫೋನ್ ಚಾರ್ಜ್ ಆಗಾಗ 2 hours ಬೇಕು. ಸೊ ಫೋನ್ ಚಾರ್ಜ್ ಮಾಡೋಕ್ಕೆ ಇಲ್ಲಿ ಆಪ್ಷನ್ ಇದೆ. ಅದೊಂದು ಹೊಸ ಬಿಸ್ನೆಸ್ ನಾನು ಫಸ್ಟ್ ಟೈಮ್ ನೋಡಿದ್ದು ಇರ್ಬೋದು, ನಾನು ಫಸ್ಟ್ ಟೈಮ್ ನೋಡಿದ್ದು, ಆಯಿತಾ. ಸೊ ದರ್ಶನ, ಆಯಿತಾ, ದರ್ಶನ ಚೆನ್ನಾಗಾಯಿತು, ನೋ ಡೌಟ್, ಆಯಿತಾ. ಎಸ್ಪೆಷಲಿ ಹೈಲೈಟ್ ಮಾಡಿ ಹೇಳಬೇಕಂದ್ರೆ ಊಟ ಸೂಪರಾಗಿತ್ತು ಗುರು. ಮದುವೆಯಲ್ಲಿ ಊಟ ಬಡಿಸ್ದಂಗೆ ಬಡಿಸಿದ್ರು. ಅನ್ನ, ಸಾಂಬಾರು, ರಸಮ್ಮು, ಆಮೇಲೆ ಪಲ್ಯ, 2 ಥರದ ಪಲ್ಯ, ಆಮೇಲೆ ಸ್ವೀಟ್ ಒಂದು ಸ್ವಲ್ಪ ಎಲ್ಲ ಇತ್ತು. ಸೂಪರಾಗಿತ್ತು ಗುರು ಊಟ, ಆಯಿತಾ. ಲಾಸ್ಟಲ್ಲಿ ಮಜ್ಜಿಗೆ ಅನ್ನ ಬೇರೆ ಇತ್ತು, ಆಯಿತಾ. ಊಟ ಅಂತೂ ಚೆನ್ನಾಗಾಯಿತು. ಸೊ ನಾವು ಏನು ಮಾಡಿದ್ವಿ ಅಂದರೆ ಪ್ಲ್ಯಾನ್ ಏನು ಮಾಡಿದ್ವಿ ಅಂದರೆ ಫಸ್ಟು ಹೋಗಿ ನಾವು ಊಟ ಮುಗಿಸ್ಕೊಂಡು ಆಮೇಲೆ ದರ್ಶನಕ್ಕೆ ಹೋದ್ವಿ. ಯಾಕಂದರೆ ದರ್ಶನದ ಟೈಮು, ಆಯಿತಾ. ದರ್ಶನದ ಟೈಮಿಲ್ಲಿ ಹೆಂಗಂದರೆ ಬೆಳಗ್ಗೆ 5:30 3 ಗಂಟೆ, 3:30 ತನಕ. ಆಮೇಲೆ ಮತ್ತೆ 5 ಗಂಟೆಯಿಂದ ಸ್ಟಾರ್ಟ್ ಆದರೆ 9:30 ತನಕ ಇರುತ್ತೆ, ಆಯಿತಾ. ಸೊ ಅದಕ್ಕೆ ನಾವು ಸ್ವಲ್ಪ ಊಟ ಮುಗಿಸ್ಕೊಂಡು 2:30 ಊಟ ಮುಗಿಸ್ಕೊಂಡು ನಾವು ಡೈರೆಕ್ಟ್ ದರ್ಶನಕ್ಕೆ ಹೋಗಿ ನಿಂತ್ಕೊಂಡ್ವಿ, ಆಯಿತಾ. ಸೊ ಅಲ್ಲಿ ಹೆಂಗಂದರೆ ನಮಗೂ ಏನು ಗೊತ್ತಿರೋ ಜಾಗ ಅಲ್ಲ, ನಾವೆಲ್ಲ ಅವ್ರಿಗೆಲ್ಲ ಕೇಳ್ಕೊಂಡು ಹೋಗಿಬಿಟ್ಟಿನೇ ದರ್ಶನ ಮಾಡಿದ್ದು, ಆಯಿತಾ. ನೀವು ಜನರಿಗೆ ಕೇಳಿದ್ರೆ ವೆರಿ ಹೆಲ್ಪ್ಫುಲ್ ಪೀಪಲ್, ದೇ ವಿಲ್ ಹೆಲ್ಪ್ ಯು, ನೋ ಡೌಟ್ ಅಬೌಟ್ ಇಟ್. ಸೊ ಹೇಳಬೇಕಂದ್ರೆ ಟೆಂಪಲ್ ಒಳಗೆ ಹೋದ್ವಿ, ಕ್ಯಾಮ್ರಾ ತೊಗೊಂಡು ಹೋಗಂಗಿಲ್ಲ. ಟೆಂಪಲ್ ಒಳಗೆ ಹೋದ ತಕ್ಷಣ ಫಸ್ಟು ಜ್ಯೋತಿರ್ಲಿಂಗ ಮಲ್ಲಿಕಾರ್ಜುನೇಶ್ವರ ಜ್ಯೋತಿರ್ಲಿಂಗ. ಅದಾದಮೇಲೆ ಅದರ ಹಿಂದೆಯೇ ನಮಗೆ ಇದು ಸಿಗುತ್ತೆ, ಭ್ರಮರಾಂಬಿಕಾ ದೇವಿ. ಅದು ಇಟ್ಸ್ ಒನ್ ಆಫ್ ದಿ ಶಕ್ತಿಪೀಠಸ್.
ಆಮೇಲೆ ಅಲ್ಲೇ ನಿಮಗೆ ಬಂದ್ಬಿಟ್ಟು ಈ ಪಂಚ ಪಾಂಡವರಿದ್ದಾರಲ್ಲ, ಪಾಂಡವರು ಸ್ಥಾಪನೆ ಮಾಡಿದ ಲಿಂಗಗಳಿದೆ. ಆಮೇಲೆ ನೀವು ತಿರುವನಮಲೆಯಲ್ಲಿ ನೋಡ್ತಿರಲ್ಲ, ಅದು ಲಿಂಗಗಳು, ಸೂರ್ಯಲಿಂಗ, ಚಂದ್ರಲಿಂಗ, ಇಂದ್ರಲಿಂಗ, ಈಶಾನ್ಯ ಲಿಂಗ, ಅದೆಲ್ಲ ಲಿಂಗಗಳು ಇದೆ. ಆಯಿತಾ, ಆಲ್ ಇನ್ ಒನ್ ಪ್ಯಾಕೇಜ್ ಆಕ್ಚುಲಿ. ಆಲ್ ಇನ್ ಒನ್ ಪ್ಯಾಕೇಜ್. ಶಕ್ತಿಪೀಠ, ಜ್ಯೋತಿರ್ಲಿಂಗ, ಗಂಡ ಹೆಂಡತಿ ಇಬ್ರು ನೋಡೋಕೆ ಸಿಗ್ತಾರೆ. ಆಯಿತಾ, ಮತ್ತು ಐ ಡೋಂಟ್ ನೋ, ಇಫ್ ಡೋಂಟ್ ಕೋಟ್ ಮಿ ಆನ್ ದಿಸ್, ಐ ಮೈಟ್ ಬಿ ರಾಂಗ್, ಬಟ್ ಆದರೆ ಜ್ಯೋತಿರ್ಲಿಂಗ ಮತ್ತು ಶಕ್ತಿಪೀಠ ಜೊತೆಗಿರೋದು ಒಂದೇ ಜಾಗ ಅನಿಸುತ್ತೆ ಇಂಡಿಯಾದಲ್ಲಿ. ಆಯಿತಾ, ನನಗೆ ಗೊತ್ತಿಲ್ಲ. ಬಟ್ ನಾನು ರಾಮೇಶ್ವರಂ ನೋಡಿದ್ದೀನಿ ಜ್ಯೋತಿರ್ಲಿಂಗ, ಇದು ಎರಡನೇದು ನಂದು ಜ್ಯೋತಿರ್ಲಿಂಗ. ಶಕ್ತಿಪೀಠ ಬಂದ್ಬಿಟ್ಟು ನಾನು ಮೈಸೂರು ಚಾಮುಂಡೇಶ್ವರಿ ನೋಡಿದ್ದೀನಿ, ಇದೊಂದು ಭ್ರಮರಾಂಬಿಕಾ ದೇವಿ ನೋಡಿದ್ದೀನಿ, ಕನ್ಯಾಕುಮಾರಿ ನೋಡಿದ್ದೀನಿ, ಆಮೇಲೆ ಕೊಲ್ಲೂರು ಮಹಾಲಕ್ಷ್ಮಿ, ಕೊಲ್ಲಾಪುರ ಮಹಾಲಕ್ಷ್ಮಿ ನೋಡಿದ್ದೀನಿ. ಸೊ 4ನೇದು. ಆಯಿತಾ, ಇದು 4 ನಾನು ಇದು ನೋಡಿದ್ದೀನಿ, ಶಕ್ತಿಪೀಠ ನೋಡಿದ್ದೀನಿ. ಆಯಿತಾ, ಸೊ ದರ್ಶನ ಎಲ್ಲ ಮುಗಿಸ್ಕೊಂಡು ಬಂದ್ವಿ, ಸಿಕ್ಕಾಪಟ್ಟೆ ಸುಸ್ತಾಗಿತ್ತು. ಆಯಿತಾ, ಸೊ ಹೀಗೆ ತಿನ್ನೋಣ, ಆ ಕಡೆ ಈ ಕಡೆ ಶಾಪಿಂಗ್ ಮಾಡೋಣ ಅಂತ ಹೋದ್ವಿ. ಆಯಿತಾ, ಜನ ಮಾತ್ರ ಅಂಗಡಿಯವರು ಹೊರಗಡೆ ಅಂತ ಗೊತ್ತಾದರೆ ಏನು ಟೋಪಿ ಹಾಕ್ತಾರೆ ಗುರು, ಸೂಪರ್ ಅಂಗಡಿಯವರು ಮಾತ್ರ. ಆಯಿತಾ, ನೀರು ಬಾಟ್ಲು 1 ಲೀಟ್ರ್ ನೀರು ಬಾಟ್ಲಿಗೆ 50 ರೂಪಾಯಿ ಅಂದ್ಬಿಟ್ರು. ನನಗೆ ಸಿಕ್ಕಾಪಟ್ಟೆ ಬೇಜಾರಾಗೋಯ್ತು. ಆಯಿತಾ, ಅದು ಪ್ರಾಬ್ಲಮ್ ಏನಂದರೆ ನಾವು ಅಷ್ಟು ಸುಸ್ತಾಗಿ ಬಂದಿದ್ವಿ, ನಮ್ಗೆ ಕೋಲ್ಡ್ ನೀರು ಕುಡಿಬೇಕನ್ನೋ, ಮನೇಲಿ ಕೋಲ್ಡ್ ನೀರು ಕುಡಿದು ಪ್ರಾಕ್ಟೀಸು, ಕೋಲ್ಡ್ ನೀರು ಕುಡಿಬೇಕನ್ನೋ ದಾಹ. ಏನು ಮಾಡೋಣ, ನಾರ್ಮಲ್ ಲೀಟ್ರ್ ಫ್ರಿಜ್ಜಲ್ಲಿ ಏನಿಲ್ಲ ಅಂದ್ರೆ 15-20 ಲೀಟ್ರ್ ಇದೆ, ನಾನು ನೀರು ತೊಗೊಂಬಂದಿದ್ದೀನಿ. ಆದರೆ ಕೋಲ್ಡ್ ನೀರು ಕುಡಿಬೇಕನ್ನೋ ದಾಹ, ಆ ದಾಹಕ್ಕೆ 50 ರೂಪಾಯಿ ಕೊಟ್ಟು 1 ಲೀಟ್ರ್ ನೀರು ತೊಗೊಂಡು ಕುಡ್ದಿದ್ದು ಆಯಿತು. ಆಯಿತಾ, ಏನೇ ಕೇಳಿದ್ರೆ ಇನ್ಫ್ಲೇಟೆಡ್ ಪ್ರೈಸ್. ಸ್ಮಾಲ್ ಫ್ಯಾಂಟಾ ಬಾಟ್ಲು ತಗೊಂಡ್ರು 10 ರೂಪಾಯಿದು 15 ರೂಪಾಯಿ, ಇಲ್ಲ 20 ರೂಪಾಯಿ. 20 ರೂಪಾಯಿ ಬಾಟ್ಲು. ಅಷ್ಟಕ್ಕೂ ಏನಂದರೆ ಶಿ ಈಸ್ ನೇಟಿವ್ ತೆಲುಗು ಸ್ಪೀಕಿಂಗ್, ಅಂತಂದರೆ ತೆಲುಗು ಮಾತಾಡ್ತಾರೆ. ನಾನು ಎಲ್ಲೂ ಫ್ರಂಟ್ ಎಂಡ್ ಮಾಡಿಲ್ಲ, ನಾನು ಹೊರಗಡೆ ಅಂತ ಗೊತ್ತಾಗತ್ತಂತ ಇವ್ರಿಗೆ ಎಲ್ಲ ಕಡೆ ಕಳಿಸಿದ್ರು, ಆದರೂ ಟೋಪಿ ಹಾಕಿದ್ರು ಕೂಡ. ನಮ್ಮ ಹಣೆ ಬರ ಏನಂದರೆ ನಮ್ಗೆ ಮಾಡೋಕ್ಕೇನೂ ಆಗಲ್ಲ. ಆಯಿತು, ಟೋಪಿ ಹಾಕ್ಸ್ಕೊಳ್ಳೇಬೇಕಂತ ಹಾಕ್ಸ್ಕೊಂಡು ಬಂದಿದ್ದಾಯಿತು. ಆಯಿತಾ, ಸೊ ಪರವಾಗಿಲ್ಲ. ಈಗ ನಾವು ಒಂದು ಕ್ಷೇತ್ರಕ್ಕೆ ಬಂದಿದ್ದೀವಿ, ಏನೋ ಒಂದು ನೆನಪಿನ ಕಾಣಿಕೆ, ಏನೋ ಒಂಥರ ಶಾಪಿಂಗ್ ಮಾಡಬೇಕಂತ ಈಗ ಶಾಪಿಂಗ್ ಅಂತ ಬಂದಿದ್ದೀವಿ. ಬಟ್ ನೀವೇನಾದರೂ ಬಂದರೆ ಬಿ ರಿಯಲಿ ಕೇರ್ಫುಲ್ ಈ ಶಾಪಿಂಗ್ ಮಾಡುವಾಗ. ಆಯಿತಾ, ದಿಸ್ ಈಸ್ ನಾಟ್ ದ ಕೇಸ್ ಹಿಯರ್ ಆ್ಯಕ್ಚುಲಿ, ಎಲ್ಲ ಕಡೆನೂ ಅದೇ. ಆಯಿತಾ, ಟೂರಿಸ್ಟ್ ಅಂದ ತಕ್ಷಣ ಅವರು ಬ್ಲೇಡಿಂದ ಶೇವಿಂಗ್ ಮಾಡಲ್ಲ, ತಲವಾರಿಂದ ಶೇವಿಂಗ್ ಮಾಡ್ತಾರೆ, ಹಂಗೆ ಕುಯ್ದಾಕ್ಬಿಡ್ತಾರೆ ಒಂದೇ ಸಲಿಗೆ. ಆಯಿತಾ, ಸಿಕ್ಕಾಪಟ್ಟೆ. ಆಯಿತಾ, 10 ನನಗೆ ಮಿರಿಂಡಾ ಬಾಟಲು 20 ರೂಪೀಸಿಗೆ ಸಿಗೋದು. ಆಯಿತಾ, ಇಲ್ಲಿ 45 ರೂಪೀಸ್ ಅಂದವನು. ಎಕ್ಸ್ಟ್ರಾ ಯಾಕಂತ ಹೇಳಿದ್ರೆ ಫ್ರಿಜ್ಜಲ್ಲಿ ಇಟ್ಟು ಕೂಲಿಂಗ್ ಮಾಡಲ್ಲ ಅಂದ್ಬಿಟ್ಟು ಕೂಲಿಂಗ್ ಮಾಡಲ್ವ ನಾವು ಅಂದ್ಬಿಟ್ಟ ನನಗೆ. ಆಯಿತಾ, ಅಯ್ಯೋ ಅಂದೆ, ಬಿಟ್ಟೆ ನಾನು ಕುಡಿಯೋದು ಮಿರಿಂಡಾನು. ಅಂಗಡಿ ಬಿಲ್ಲು ಎಲ್ಲ ಬಿಲ್ಲು ನಮಗೆ ಹಾಕ್ತಾರೆ, ಅಂಗಡಿ ಬಾಡಿಗೆ, ಕರೆಂಟ್ ಬಿಲ್ಲು, ಅವನ ಮನೆ ಕರೆಂಟ್ ಬಿಲ್ಲು, ಅವನ ಮಕ್ಕಳು ಸ್ಕೂಲ್ ಫೀಸು ಎಲ್ಲ ನಮ್ಗೆ ಹಾಕ್ಬಿಟ್ಟು ನಮಗೆ ಆಗ್ತಿದ್ದಾನೆ. ಆಯಿತಾ, ಬೇಡವೇ ಬೇಡ ಅಂದ್ಬಿಟ್ಟೆ ನಾನು, ಮಿರಿಂಡಾನ ತ್ಯಾಗ ಮಾಡಿಬಿಟ್ಟೆ. ಆಯಿತಾ, ಸರಿ ಬನ್ನಿ ಶಾಪಿಂಗ್ ಮಾಡೋಕ್ಕೆ ಹೋಗೋಣ. ಹೆಂಗಿರುತ್ತೆ, ಏನು ಎಕ್ಸ್ಪೀರಿಯನ್ಸ್ ಇರುತ್ತೆ, ಐನೋ ಎಕ್ಸ್ಪೀರಿಯನ್ಸ್ ಏನಿರುತ್ತೆ ಅಂತ. ಬಟ್ ಅಗೇನ್ ಇಫ್ ಐ ಫೈಂಡ್ ಸಮಥಿಂಗ್ ಯೂನಿಕ್ ಡೆಫಿನೆಟ್ಲಿ ಹೇಳ್ತೀನಿ ನಿಮಗೆ, ಸರಿನಾ? ಆಯಿತು, ಟೈಮು ರಾತ್ರಿ ಏನಿಲ್ಲ ಅಂದರೂ ಈಗ 9:30 ಆಯಿತು. ಎಲ್ಲರೂ ಅವರ ಬೆಡ್ ರೆಡಿ ಮಾಡಿಕೊಂಡು ಮಲ್ಕೊಳಕ್ಕೆ ರೆಡಿ ಆಗ್ತಿದ್ದಾರೆ. ಆಯಿತಾ, ಸ್ವಲ್ಪ ಜನ ಸ್ವಲ್ಪ ಜನ ಮುಸ್ಕಿಟೋ ನೆಟ್ ಹಾಕ್ಕೊಂಡಿದ್ದಾರೆ, ಸ್ವಲ್ಪ ಜನ ಹಾಗೆ ಮಲ್ಕೊಂಡಿದ್ದಾರೆ. ಆಯಿತಾ, ಸೊ ನಾವು ಸುಮ್ಮನೆ ಸುತ್ತಾಡ್ತಿದ್ದೀವಿ. ಏನಾದರೂ ಲೈಟಾಗಿ ತಿಂದ್ಬಿಟ್ಟು ರಾತ್ರಿ ಕ್ಲೋಸ್ ಮಾಡಿ ನಾಳೆ ಬೆಳಗ್ಗೆ ಬೆಂಗಳೂರು ಹೊರಡೋದಂತ ಆಗಿದೆ. ಆಯಿತಾ, ಸೊ ಬನ್ನಿ ಏನೇನು ಶಾಪಿಂಗ್ ಆಗುತ್ತೆ, ಹೆಂಗಾಗುತ್ತೆ ಅಂತ ನೋಡೋಣ. ಒಳ್ಳೆ ತಣ್ಣಗೆ ಗಾಳಿ ಬೀಸ್ತಾ ಇದೆ, ಒಂಥರ ಮಜಾ ಇದೆ ಆ್ಯಕ್ಚುಲಿ ಇಲ್ಲಿ. ಆಯಿತಾ, ಶೆಕೆ ಇಲ್ಲ, ರಿಲ್ಯಾಕ್ಸ್ ಆಗಿದೆ ಆ್ಯಕ್ಚುಲಿ. ಆಯಿತಾ,
ಓಕೆ, ಸೊ ಜ್ಯೋತಿರ್ಲಿಂಗಗಳ ಬಗ್ಗೆ ಹೇಳ್ತಿದ್ದೆ. ಸೊ ನಿಮಗೆ ಇನ್ ಬ್ರೀಫ್ ತುಂಬ ಸಿಂಪಲ್ ಈಸಿ ವರ್ಡ್ಸ್ ಹೇಳಬೇಕು ಅಂದರೆ ಈಶ್ವರನಿಂದ ಬಂದ ಪ್ರಕಾಶಗಳು ಇಂಡಿಯಾದಲ್ಲಿ 12 ಜಾಗದಲ್ಲಿ ಬಿತ್ತು. ಅಂದರೆ ಹೆಂಗೆ ಅಂದರೆ ಯಾವುದೋ ಒಂದು ಇಂಪಾರ್ಟೆಂಟ್ ಟೈಮಲ್ಲಿ ಈಶ್ವರ ಒಂದು ಬರಬೇಕಿತ್ತು. ಆ ಈಶ್ವರ ಲೈಟ್ ಬಿಟ್ಟರು ಕೆಳಗೆ, ಆ ಲೈಟ್ ಎಲ್ಲೆಲ್ಲಿ ಬಿತ್ತು ಆ ಜಾಗಗಳೆಲ್ಲ ಜ್ಯೋತಿರ್ಲಿಂಗಗಳಾದರು. ಆಯಿತಾ? ಸೊ ನಾನು ಆವಾಗಲೇ ಹೇಳ್ದಂಗೆ 12 ಜ್ಯೋತಿರ್ಲಿಂಗ ಅಂದರೆ ಜ್ಯೋತಿಯಿಂದ ಲಿಂಗ ಆಗಿದ್ದು ಅಂತ, ಲೈಟಿಂದ ಲಿಂಗ ಆದಂತ. ಆಯಿತಾ? ಸೊ ನಾನು ಆವಾಗಲೇ ಹೇಳ್ದಂಗೆ ಟೋಟಲ್ 12 ಜ್ಯೋತಿರ್ಲಿಂಗಗಳಿದೆ. ಸೊ ಫಸ್ಟ್ ಒಂದು ಬಂದ್ಬಿಟ್ಟು ಸೋಮನಾಥೇಶ್ವರ್, ಅದು ಬಂದ್ಬಿಟ್ಟು ಗುಜರಾತಲ್ಲಿದೆ. ಎರಡನೇದು ಇವತ್ತು ನಾವು ಇಲ್ಲಿದ್ದೀವಿ ಶ್ರೀಶೈಲಮಲ್ಲಿ ಮಲ್ಲಿಕಾರ್ಜುನೇಶ್ವರ. ಆಯಿತಾ? ಮೂರನೇದು ಮಕ್ಕೇಶ್ವರ್, ಅದು ಮಧ್ಯಪ್ರದೇಶಲ್ಲಿದೆ. ಆಯಿತಾ? ಆಮೇಲೆ ಓಂಕಾರೇಶ್ವರ್, ಅದು ಮಧ್ಯಪ್ರದೇಶಲ್ಲಿದೆ. ಆಮೇಲೆ ಕೇದಾರ್ನಾಥ್, ಅದು ಉತ್ತರಾಖಂಡಲ್ಲಿದೆ. ಆಯಿತಾ? ಆಮೇಲೆ ಭೀಮಾಶಂಕರ್, ಅದು ಮಹಾರಾಷ್ಟ್ರದಲ್ಲಿದೆ. ಆಮೇಲೆ ಕಾಶಿ ವಿಶ್ವನಾಥ್, ಅದು ಉತ್ತರ ಪ್ರದೇಶಲ್ಲಿದೆ. ತ್ರಯಂಬಕೇಶ್ವರ್, ಅದು ಮಹಾರಾಷ್ಟ್ರದಲ್ಲಿದೆ. ಆಮೇಲೆ ಬೈದ್ಯನಾಥ್, ಅದು ಜಾರ್ಖಂಡಲ್ಲಿದೆ. ನಾಗೇಶ್ವರ್, ಅದು ಗುಜರಾತಲ್ಲಿದೆ. ಆಮೇಲೆ ರಾಮನಾಥೇಶ್ವರ್, ಅದು ರಾಮನಾಥ ಸ್ವಾಮಿ, ಅದು ಬಂದು ತಮಿಳ್ನಾಡಲ್ಲಿದೆ. ಆಮೇಲೆ ಗಿರೇಶ್ವರ್ ಬಂದ್ಬಿಟ್ಟು ಮಹಾರಾಷ್ಟ್ರದಲ್ಲಿದೆ. ಹೇಳ್ಬೇಕಂದ್ರೆ ಜಾಸ್ತಿ ಬಂದ್ಬಿಟ್ಟು ಮಹಾರಾಷ್ಟ್ರ, ಗುಜರಾತ್ ಮತ್ತು ಮಧ್ಯಪ್ರದೇಶದಲ್ಲಿದೆ. ಸೊ ನನಗೆ ಆ್ಯಕ್ಚುಲಿ ಒಂದು ಆಸೆ ಇತ್ತು, ನನ್ನ ಬೈಕ್ ತೊಗೊಂಡು ಇದೆಲ್ಲ ಜಾಗದಲ್ಲಿ ಹೋಗ್ಬೇಕಂತ ತುಂಬ ಆಸೆ ಇತ್ತು. ಬಟ್ ಅಗೇನ್ ಮಾಡ್ತೀನಿ ಅದನ್ನು, ಒಂದಿನ ಸಮ್ಡೇ ಮಾಡ್ತೀನಿ. ಬಟ್ ರೈಟ್ ನಾವು ಫ್ಯಾಮಿಲಿ ಜೊತೆ ಬರೋ ಅವಕಾಶ ಸಿಗುತ್ತೆ, ಅದು ಬಿಟ್ಕೊಟ್ಟಿಲ್ಲ ಅವಕಾಶ. ಏನೋ ಹೇಳ್ತಾರಲ್ಲ, ದೇವ್ರು ಕರ್ಸ್ಕೊಂಡಾಗಲೇ ಬಂದು ದರ್ಶನ ಮಾಡಿಬಿಡ್ಬೇಕು ಅಂತ. ಅದು ನಂಗೆ ಎಲ್ಲಿ ಎಕ್ಸ್ಪೀರಿಯೆನ್ಸ್ ಆಯಿತು ಅಂದರೆ, ನಾವು ತಿರುವಣ್ಣಾಮಲೆ ಹೋದಾಗ, ಅದು ಎಕ್ಸ್ಪೀರಿಯೆನ್ಸ್ ಆಫ್ ದ ಲೈಫ್ ಟೈಮ್ ಮಾತ್ರ ಅದು. ಆಯಿತಾ? ಅದು ಆಕ್ಚುಲಿ ಅದು ನಿಜ ಹೇಳ್ತಾರೆ. ನಮ್ಮ ಅಮ್ಮ ಇದುವರೆಗೂ ಆಲ್ಮೋಸ್ಟ್ 7 to 8 ಟೈಮ್ಸ್ ಹೋಗಿದ್ದಾರೆ. ಆಯ್ತಾ? ಟೆಂಪಲ್ ಗೇಟ್ ತನಕ ಹೋಗಿ ವಾಪಸ್ ಬಂದಿರೋದು, ಇದುವರೆಗೂ ದರ್ಶನ ಆಗಿಲ್ಲ. ನಮ್ಗೆ ಅವತ್ತು ಹಂಗೆ ಆಯ್ತಲ್ಲ, ಗೇಟಿಗೆ 2 ಸಲ ಒಂದು. ಆಮೇಲೆ 3ನೇ ಸಲ ಯಾವುದೋ ಒಂದು ಆಂಟಿ ಬಂದ್ಬಿಟ್ಟು ಈಗಲೇ ಹೋಗಿ ಆಗತ್ತೆ ನಿಮಗೆ ಅಂತ ಹೇಳಿದ್ರೆ ನಾವು ಹೋಗಿ ನಿಂತ್ಕೊಂಡ್ಬಿಟ್ವಿ ಕ್ಯೂ ಅಲ್ಲಿ. ಆಯ್ತಾ? ಸೊ ಹೋಗ್ತಿದ್ವಿ, ಬಟ್ ಅಗೇನ್ ಇದೇ ಆಗ್ಬಿಡ್ತು. ಆಯಿತಾ? ಸೊ ಆಮೇಲೆ ಅದೇ ಹೇಳ್ತಾರಲ್ಲ, ದೇವ್ರು ಕರೆದಾಗ ಬಂದು ದರ್ಶನ ಮಾಡ್ಕೊಂಬಿಡ್ಬೇಕಂತ. ಅದಕ್ಕೆ ಸೊ ಪೇಷಂಟಿಗೆ ಬೇಕಾಗಿದ್ದು ಗೋಬಿ ಮಂಚೂರಿ, ಡಾಕ್ಟ್ರ್ ಹೇಳಿದ್ದು ಗೋಬಿ ಮಂಚೂರಿ ಅಂದ್ಕೊಂಡು ಬಂದು ಟಕ್ ಅಂತ ದರ್ಶನ ಮುಗಿಸ್ಕೊಂಬಿಟ್ಟು. ದರ್ಶನ ಚೆನ್ನಾಗಾಯಿತು. ಒಂದು ಪಾಯಿಂಟ್ ಹೇಳಬೇಕಂದ್ರೆ ಜನ ಅಷ್ಟಿಲ್ಲ, ಪ್ರಾಬ್ಲಿ ಯಾಕಂದರೆ ಇವತ್ತು ವೀಕ್ ಡೇ, ಅದಕ್ಕೆ ಜನ ಇಲ್ಲ ಅಂತ ಅಂದ್ಕೋತೀನಿ. ಆಯಿತಾ? ಬಟ್ ಆದರೂ ಕ್ಯೂ ಇತ್ತು. ಊಟಕ್ಕೆ ಸುಮಾರು ಒಂದು 25-30 ನಿಮಿಷ ನಿಂತ್ಕೋಬೇಕಾಯ್ತು. ಅದೆಲ್ಲ ಕಾಮನ್ ಎಲ್ಲ ಕಡೆ. ಆಯಿತಾ? ದರ್ಶನಕ್ಕೆ ನಮಗೆ ಜಾಸ್ತಿ ಹೊತ್ತು ನಿಂತ್ಕೋಬೇಕಾಗಿಲ್ಲ, ಒಂದು 20-25-30 ಮಿನಿಟ್ಸ್ ನಿಂತ್ಕೋಬೇಕಾಯ್ತು. ಬಿಕಾಸ್ ದಿಸ್ ಟುಡೇ ಈಸ್ ಅ ವೀಕ್ ಡೇ ಆ್ಯಂಡ್ ಜಾಸ್ತಿ ಜನ ಇಲ್ಲ ಅಂತ ಎಲ್ಲರೂ ಹೇಳಿದ್ರು. ನಾವು ಹ್ಞೂ ಅಂತ ಸುಮ್ಮನೆ ಕೇಳ್ಕೊಂಡ್ವಿ. ಆಯಿತಾ? ಜೋರಾಗಿ ಗಾಳಿ ಬೀಸೋಕ್ಕೆ ಸ್ಟಾರ್ಟ್ ಆಗಿದೆ. ನಮ್ಮ ಮೋಸ್ಟ್ಲಿ ಆಡಿಯೋದಲ್ಲಿ ನಿಮ್ಗೆ ಕೇಳಿಸ್ಬೋದು. ಆಯಿತಾ? ಇಲ್ಲಿ ನೋಡಿದ್ರೆ ಜನ ಅವರು ರಾತ್ರಿ ಮಲ್ಕೊಳ್ಳೋಕ್ಕೆ ರೆಡಿ ಮಾಡ್ಕೊಂಡಿದ್ದಾರೆ ನೋಡಿ. ರಾತ್ರಿ ಮಳೆ ಬಂದರೆ ಅದು ಏನು ಮಾಡ್ತಾರೋ ಗೊತ್ತಿಲ್ಲ, ನೋಡಬೇಕು. ಇಲ್ಲಿ ನೋಡಿದ್ರೆ ಅವರವರು ರಾತ್ರಿ ಮಲ್ಕೊಳ್ಳೋಕ್ಕೆ ಬೆಡ್ ಎಲ್ಲ ಹಾಕ್ಕೊಂಡು ರೆಡಿ ಮಾಡ್ಕೊಳ್ತಾ ಇದ್ದಾರೆ. ಫ್ಯಾಮಿಲಿ ಆಲ್ರೆಡಿ ನಿದ್ದೆ ಹೋಗ್ಬಿಟ್ಟಿದ್ದಾರೆ. ಆಯಿತಾ? ನೀಟಾಗಿ ಒಂದು ಚಾಪೆ ಹಾಕ್ಕೊಂಡು ಹೀಗೆ ತಾಚಿ ಮಾಡಿಬಿಟ್ಟಿದ್ದಾರೆ ಎಲ್ಲರೂ. ಆಯ್ತಾ ಆಟ? ಇಲ್ಲ ನೆಂತಿ ತಿಂದಿದ್ದು ಬಜ್ಜಿ ಕರಗಿಸ್ತಾ ಇದ್ದಾರೆ. ಚೆನ್ನಾಗಿತ್ತು ಬಜ್ಜಿ, ಚಟ್ನಿ ಸೂಪರ್ ಆಗಿತ್ತು. ಅದನ್ನು ಫೋಟೋ ಹೊಡ್ಕೊಂಬರ್ಬೇಕು ಸತ್ಯ ನನಗೆ. ಅಂತೂ ಇಂತೂ ನಡ್ಕೊಂಡು ನಾವು ಮೇನ್ ಟೆಂಪಲ್ ಹತ್ರ ಬಂದ್ವಿ. ರಾತ್ರಿ ಹೊತ್ತು ಲೈಟಿಂಗ್ ಎಲ್ಲ ಮಾಡಿ ಎಷ್ಟು ಸಾಲ ಕಾಣ್ತಿದೆ ನೋಡಿ ಟೆಂಪಲ್ ಇದು. ನಿಮಿಷ ಝೂಮ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ, ನೋಡೋಣ ಬನ್ನಿ.
ಕ್ಯಾಮ್ರಾ ಝೂಮ್ ಸಾಕಾಗ್ತಿಲ್ಲ, ಅವಳಿ ನನ್ನ ಮೊಬೈಲಿಂದ ಒಂದು ಫೋಟೋ ತೆಗೆದು ಹಾಕ್ತೀನಿ. ಬಟ್ ಟ್ರೀಟ್ ಟು ದ ಐಸ್, ನಾನು ಒಂದು ಮಾತು ಡೆಫಿನೆಟ್ಲಿ ಹೇಳ್ತೀನಿ, ಕ್ಯಾಮ್ರಾ ಈಸ್ ನಾಟ್ ಡೂಯಿಂಗ್ ದಿ ಜಸ್ಟಿಸ್, ಬಟ್ ದಿಸ್ ಇಸ್ ಡೆಫಿನೆಟ್ಲಿ ಟ್ರೀಟ್ ಟು ದ ಐಸ್. Strong, crazy bets on me. Back mid scroll, I'ma get an arcade. Walking the wild. Don't know why. Cosplay cowgirls and numberless chats. ಮೇಜರ್ ಟೋಪಿ ಪ್ಲೇಸಲ್ಲಿ ಸೆಂಟ್ರಲ್ಲಿ ಇದ್ದೀವಿ. ಇಲ್ಲಿ ಎಲ್ಲ ಕಡೆ ಅಕ್ಕಪಕ್ಕ ಎಲ್ಲ ಕಡೆ ಶಾಪ್ಗಳಿದೆ. ಈ ಕಡೆಯಿಂದ ಆ ಕಡೆ, ಆಮೇಲೆ ಆ ಕಡೆಯಿಂದ ಈ ಕಡೆ. ಸೊ ನನ್ನ ಮಗ ಅಂದ್ಕೊಂಡಾಗ ಒಂದೊಂದು ಸಣ್ಣದೊಂದು ಟಾಯ್ ಕೊಡಿಸಿದ್ದೀವಿ, ಆಯಿತಾ. ಸೊ ಈಗ ನಮ್ಮೂರಲ್ಲಿ ದರ್ಶನ ಮಾಡ್ದಂಗೆ ಹೋಗಿ ಕ್ಷೇತ್ರದಲ್ಲೆಲ್ಲ ಒಂದೊಂದು ಆಟ ಬರ್ಬೇಕು ನಾವು, ದೇವ್ರ ಫೋಟೋ ತರ್ತೀವಲ್ಲ ಹಂಗೆ ಆಯ್ತಾ. ಸೊ ಇಲ್ಲಿ ನೋಡಿದ್ರೆ ಇಲ್ಲಿ ಇವರೇನೋ ಜೋರಾಗಿ ಶಾಪಿಂಗ್ ಮಾಡ್ತಾ ಇದ್ದಾರೆ.